ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡ ಮೊದಲನೆಯ ಸರ್ಗ ಸಾಗರ ಲಂಘನಂ ಶ್ಲೋಕ 1ರಿಂದ 210 ಕನ್ನಡದಲ್ಲಿ ಅನುವಾದಿತ ಶ್ಲೋಕಗಳನ್ನು ಒಟ್ಟಾಗಿ ಕೇಳೋಣ. ಶತ್ರುನಾಶಕನಾಗರಾವಣನೊಯ್ದ ಸೀತೆಯ ತಾಣವ ಹುಡುಕಲೆಂದಾಕಾಶ ಮಾರ್ಗದಿ ಹೊರಡೆತ ಅನುವಾಗುವ ಬೇರೆಯವರಿಗ ಸಾಧ್ಯ ಕಾರ್ಯವಗೈಯಲುದ್ದೇಶಿಸಿದನು. ಬೃಹತ್ ಬಸವನ ಹಾಗೆ ಕಂಡನು ಎತ್ತಿ ಶಿರವನು ಕತ್ತನು. ಮಹಾಬಲ ವೈಡೂರ್ಯ ಬಣ್ಣದಿ ಕಡಲಿನಂತಾವರಿಸಿದ ಹುಲ್ಲುಗಾವಲಿನಲ್ಲಿ ಮನಸೋ ಇಚ್ಛೆ ತಾ ತಿರುಗಾಡಿದ. ಹಕ್ಕಿಗಳ ಹೆದರಿಸುತ್ತ ಎದೆಯಿಂ ತಳ್ಳಿ ಉರುಳಿಸಿ ಮರಗಳ ಪ್ರಾಣಿಗಳ ಕೊಲುತ್ತಿರಲು ಹೋಲಿದ ದರ್ಪವೇರಿದ ಸಿಂಹವ. ನೀಲಿ ಹಳದಿಯ ಕೆಂಪು ಹಸಿರಿನ ಕಪ್ಪು ಬಿಳುಪಿನ ಬಣ್ಣದಿ ಸಹಜ ಸುಂದರವಾದ ಧಾತುಗಳಿಂದಲಂಕೃತ ಬೆಟ್ಟದಿ ಕಾಮರೂಪಿಗಳಾಗಿ ಅನುಚರರೊಡನೆ ವಿಹರಿಸುತ್ತಿದ್ದರು. ಯಕ್ಷ ಗಂಧರ್ವರು ಕಿನ್ನರ ದೇವತಾ ಸಮನಾಗರು. ಶ್ರೇಷ್ಠ ಆನೆಗಳಿಂದ ಕೂಡಿದ ಮಹಾಪರ್ವತ ತಲದಲ್ಲಿ ನಿಂತಿರಲು ಕಪಿವರ್ಯ ಕಂಡನು ಮಡುವೊಳಾನೆಯ ತೆರದಲ್ಲಿ. ಸ್ವಯಂಭುವಿಗೂ ವಾಯುವಿಗೂ ದೇವೇಂದ್ರನಿಗೆ ಆ ಸೂರ್ಯಗೆ ಸರ್ವದೇವತೆಗಳಿಗೆ ನಮಿಸುತ್ತ ಹೊರಡಲವ ಮನ ಮಾಡುತ್ತೆ. ಮೂಡಣಕ್ಕೆ ಮುಖ ಮಾಡು ತಲಿಪಿತ ವಾಯುವಿಗೆ ಕರ ಮುಗಿದನು. ದಕ್ಷಿಣದ ದಿಕ್ಕಿನಲ್ಲಿ ಪಯಣಿಸೆ ದೊಡ್ಡ ಗಾತ್ರಕ್ಕೆ ಬೆಳೆದನು. ಕಪಿಗಳೆಲ್ಲರೂ ನೋಡುತ್ತಿರೆ ತಾ ಲಂಘಿಸಲು ನಿಶ್ಚಯಿಸಿದ. ಹುಣ್ಣಿಮೆಗೆ ಕಡಲುಕ್ಕುವಂತೆಯೇ ರಾಮ ಜಯ ಕಾಗುಬ್ಬಿದ. ಕಡಲ ದಾಟಲಿಕೆಂದು ಅದ್ಭುತ ರೂಪವನು ತಾ ತಳೆದನು. ಭುಜಗಳಿಂದಲಿ ಗುದ್ದಿ ಬೆಟ್ಟವ ಕಾಲ್ಗಳಿಂದಲಿ ಒದ್ದನು. ಕಪಿಯ ಹೊಡೆತಕ್ಕೆ ಅಚಲವೆನಿಸಿದ ಬೆಟ್ಟವು ಕ್ಷಣ ನಡುಗಿತು. ಬಿರಿದು ಅರಳಿಹ ಹೂಗಳೆಲ್ಲವೂ ತರುಗಳಿಂದಲಿ ಉದುರಿತು. ಮರಗಳಿಂದಲಿ ಉದುರಿ ಬೀಳುವ ಘಮಘಮಿಸೋ ಹೂರಾಶಿಯು ತುಂಬಲೆಲ್ಲೆಡೆ ಬೆಟ್ಟವದು ತಾ ಪುಷ್ಪ ಪರ್ವತವಾಯಿತು. ಮಹಾವೀರಾಗ್ರಣಿಯ ಹೊಡೆತಕ್ಕೆ ಸಿಲುಕಿದಂಥ ಬೆಟ್ಟದಿಂ ಹೊನಲು ಹರಿದವು ಮದೋದಕ ಹರಿವಂತೆ ತಾಮದ್ದಾನೆಯಿಂ. ಗಿರಿಮಹೇಂದ್ರನು ಶಕ್ತನಾದವನಿಂದ ಹೊಡೆತಕ್ಕೆ ಸಿಲುಕಲು ಬೆಳ್ಳಿ ಚಿನ್ನದ ಕಪ್ಪು ಬಣ್ಣದ ಝರಿಗಳು ಕುತ ಹರಿದವು. ಮಣಿಶಿಲೆಯ ಹೆಬ್ಬಂಡೆಗಳನ ಪರ್ವತವು ತಾ ಕೊಡವಿತು. ಉರುಳುತ್ತಿರೆ ಅವು ಅಗ್ನಿಜ್ವಾಲೆಯ ದಟ್ಟ ಹೊಗೆ ಎಂದೆನಿಸಿತು. ಪರ್ವತವ ತಾ ಗುದ್ದಿ ನೋಡಲು ಜಜ್ಜಿ ಹೋಯಿತು ಎಲ್ಲೆಡೆ. ಸಿಲುಕಿ ಗುಹೆಯೊಳು ಜೀವಿಗಳು ತಾವರಚಿಕೊಂಡವು ದೈನ್ಯದೆ. ಗಿರಿಯು ಬಿರಿಯಲು ಮೃಗಗಳೆಲ್ಲವೂ ಆರ್ತನಾದದಿ ಕೂಗಲು. ಭುವಿಯ ದಿಶೆ ದಿಶೆಯಲ್ಲಿ ತುಂಬುತ್ತ ಅಡವಿಯಲ್ಲೂ ಮೊಳಗಲು. ಸ್ವಸ್ತಿಕದ ಗುರುತಿದ್ದ ಅಗಲದ ಹೆಡೆಗಳೆತ್ತಿದ ಹಾವುಗಳು ಬೆಂಕಿಯನ್ನುಗುಳುತ್ತ ಬಂಡೆಗಳನ್ನು ಹಲ್ಲಲಿ ಕಡಿದವು. ಸಿಟ್ಟಿಗೇರುತ ವಿಷವ ಕಾರುತ ಬೆಟ್ಟವನ್ನವು ಕಡಿಯಲು. ಬೆಂಕಿಯಲ್ಲುರಿಯುತ್ತ ಸಾವಿರ ಚೂರು ಚೂರಾಗೊಡೆಯಿತು. ಔಷಧದ ಮೂಲಿಕೆಗಳಾಗಿರಿಯಲ್ಲಿಯೇ ಬೆಳೆದಿದ್ದರು. ಮಾಡದಾದವು ಉಪಶಮನ ವಿಷಹಾರಿಗಳೇ ಆಗಿದ್ದರು. ಭೂತ ಬಾಧೆಗೆ ಮುರಿಯುತ್ತಿದೆ ಗಿರಿ ಎಂದೆಣಿಸಿ ತಾಪಸಿಗಳು. ಹಾರಿದರು ಸ್ತ್ರೀ ಸಹಿತ ವಿದ್ಯಾಧರರು ಬಾನಿಗೆ ಭಯದೊಳು. ಬಿಟ್ಟರಲ್ಲಿಯೇ ಪಾನ ಭೂಮಿಯೊಳಿದ್ದ ಮದ್ಯದ ಹೂಜಿಯ ಪಾತ್ರೆಗಳ ಬೆಲೆ ಬಾಳೋ ಚಿನ್ನದ ಹಿಡಿಯ ಕೈ ಬಟ್ಟಲುಗಳ
ಲೇಹ್ಯಗಳನ್ನು ವಿವಿಧ ಬಗೆ ಖಾದ್ಯಗಳ ಭೋಜನ ಭಕ್ಷ್ಯವ ಸುವರ್ಣದ ಹಿಡಿ ಖಡ್ಗಗಳನ್ನು ಬಿಸುಡುತ್ತಲಿ ಮೃಗ ಚರ್ಮವ ರಕ್ತ ಚಂದನ ಲೇಪನದ ಮಾಲೆಗಳ ಧರಿಸಿದ ಮತ್ತರು ರಕ್ತ ನೇತ್ರರು ಕಮಲ ನಯನರು ಎಲ್ಲ ಗಗನಕ್ಕೆ ನೆಗೆದರು ಹಾರ ನೂಪುರ ಕಡಗಗಳ ಆಭರಣ ಧರಿಸಿದ ಸ್ತ್ರೀಯರು ಚಕಿತಗೊಳ್ಳುತ್ತ ನಗುತ್ತ ರಮಣರ ಸಹಿತ ನಭದಲ್ಲಿ ನಿಂತರು ಮಹಾವಿದ್ಯೆಯ ಪ್ರಕಟಿಸುತ್ತ ವಿದ್ಯಾಧರರು ಮುನಿ ಋಷಿಗಳು ಗಗನದಲ್ಲಿ ಪ್ರಿಯರೊಡನೆ ನಿಲ್ಲುತ್ತ ಗಿರಿಯ ನೋಡುತ್ತಲಿದ್ದರು ಕೇಳಿ ಬಂದಿತು ವಾಣಿಯಾಗಲೇ ಮಹಾತ್ಮರ ಋಷಿ ಮುನಿಗಳ ತಿಳಿಯ ಆಗಸದಲ್ಲಿ ಸ್ಥಿತರಾಗಿದ್ದ ಚಾರಣ ಸಿದ್ಧರ ಮಾರುತನ ಮಗನಾದ ಈತನು ಬೆಟ್ಟದಂತಿಹ ಹನುಮನು ಮಹಾವೇಗದಿ ಕಡಲ ದಾಟಲು ತಾನು ಅಣಿಯಾಗಿರುವನು ರಾಮಗಾಗಿ ಕಪೀಶಗಾಗಿಯೇ ಕಷ್ಟ ಕಾರ್ಯದಿ ತೊಡಗಿಹ ದಾಟಲಾಗದ ಕಡಲಿನಾಚೆಯ ದಡವ ಸೇರಲು ಬಯಸಿಹ ತಪಸ್ವಿಗಣ ನುಡಿದುದನು ವಿದ್ಯಾಧರರು ಆಲಿಸಿದರು ಅಳತೆಗೆ ನಿಲುಕದಿಹ ಕಪಿವರ ಗಿರಿಯ ಮೇಲಿರೆ ಕಂಡರು ಬೆಟ್ಟದಂತಿಹ ಅವನು ತನ್ನಯ ರೋಮಗಳ ತಾನೊದರಿದ ಮಹಾಮೇಘದ ಹಾಗೆ ಬಹುಜೋರ್ ಗರ್ಜನೆಯ ತಾ ಮಾಡಿದ ಹಾರಲಣಿಯಾಗುತ್ತ ರೋಮಗಳಿಂದ ಕೂಡಿದ ಬಾಲವ ಆಡಿಸುತ್ತಿರೆ ಪಕ್ಷಿರಾಜನು ಬೀಸಿದಂತಿತ್ತುರಗವ ರಭಸ ಕೀಡಾಗುತ್ತ ಆತನ ಬಾಲ ಸುರುಳಿಯ ಸುತ್ತಲೂ ಗರುಡನೊಯ್ಯುತ್ತಿದ್ದ ಅತಿಶಯ ಸರ್ಪದಂತೆಯೇ ಕಂಡಿತು ಊರಿದನು ದೃಢವಾಗಿ ಪರಿಘಗಳಂತ ತನ್ನಯ ತೋಳ್ಗಳ ಕೊಂಚ ಕುಗ್ಗಿಸಿ ಸೊಂಟವನ್ನವ ಬಗ್ಗಿಸುತ್ತಲಿ ಕಾಲ್ಗಳ ತಲೆಯನು ಭುಜಗಳನ್ನು ಮಹಿಮನು ಸ್ವಲ್ಪ ಬಾಗಿಸಿಕೊಳ್ಳುತ್ತಲಿ ತೇಜಪೂರ್ಣನು ತಾನು ವೀರಾವೇಶಗೊಂಡ ಮಹಾಕಲಿ ಹೊರಡಬೇಕಿಹ ಮಾರ್ಗ ದೂರವ ಕಣ್ಣನೆತ್ತುತ್ತ ದಿಟ್ಟಿಸಿ ಉಸಿರಿನವ ಬಿಗಿ ಹಿಡಿದು ಎದೆಯಲಿ ಗಗನವನು ಅವಲೋಕಿಸಿ ಪಾದಗಳ ದೃಢವಾಗಿ ಊರುತ ನಿಂತನ ಕಪಿವೀರನು ಮುದುರಿ ಕಿವಿಗಳ ಸಿದ್ಧನಾದನು ಹಾರಲತಿ ಬಲ ಹನುಮನು ವಾನರೋತ್ತಮನಾದ ಆತನು ಕಪಿಗಳಲ್ಲಿಂತೆಂದನು ರಾಮ ಹೂಡುವ ಬಾಣದಂತೆಯೇ ವಾಯುವೇಗದಿ ಚಲಿಪೆನು ಅಂತೆಯೇ ಹೋಗುವೆನು ರಾವಣನಾಳುತ್ತಿರುವ ಲಂಕೆಗೆ ಲಂಕೆಯಲ್ಲಿ ಆ ಜನಕ ಸುತೆಯನು ಕಾಣಲಾಗದ ಪಕ್ಷದೆ ಅದೇ ವೇಗದಿ ಹಾರಿ ಹೋಗುತ್ತ ಸೇರುವೆನು ಸುರಲೋಕವ ಅಲ್ಲೂ ಸೀತೆಯು ಕಾಣ ಸಿಗದಿರೆ ಮಾಡಲೆಷ್ಟೇ ಯತ್ನವ ರಾಕ್ಷಸರ ದೊರೆ ರಾವಣನ ತರುವೆ ನಿಲ್ಲಿಗೆ ಬಂಧಿಸಿ ಏನೇ ಆಗಲಿ ಸೀತೆ ಸಹಿತದಿ ಬರುವೆ ಕಾರ್ಯವ ಸಾಧಿಸಿ ಅಥವಾ ರಾವಣನಿರುವ ಲಂಕೆಯ ಕಿತ್ತು ಹೊತ್ತೇ ತರುವೆನು ಇಂತು ಹೇಳುತ್ತ ಕಪಿ ಸಮೂಹಕ್ಕೆ ವಾನರೋತ್ತಮ ಹನುಮನು ಏನೂ ಲೆಕ್ಕಿಸದೆ ಶೀಘ್ರನು ಬೇಗ ಮೇಲಕ್ಕೆ ನೆಗೆದನು ತಾನು ಗರುಡನೆ ಎಂದು ಭಾವಿಸಿಕೊಂಡನ ಕಪಿಶ್ರೇಷ್ಠನು ಹೀಗೆ ರಭಸದಿ ನೆಗೆಯ ಮೇಲಕ್ಕೆ ಪರ್ವತದ ಮರಗಿಡಗಳು ಕೊಂಬೆರೆಂಬೆಗಳಿಂದ ಕೂಡುತ್ತ ಹಾರಿ ಹೋದವು ಅವುಗಳು ಮತ್ತವಾಗಿದ್ದಂಥ ಖಗಗಳು ಪುಷ್ಪಪೂರಿತ ಮರಗಳು ಸಿಲುಕಿ ಆತನ ತೊಡೆಯ ವೇಗಕ್ಕೆ ಹಾರೆ ತಿಳಿಯಾಗಸದೊಳು ಊರು ವೇಗಕ್ಕೆ ಕಪಿಯೊಡನೆ ಕ್ಷಣಕಾಲ ಹಾರಲು ಮರಗಳು ದೂರ ಪಯಣಕ್ಕೆ ಹೊರಟ ಬಂಧುವ ಬೀಳ್ಕೊಡುವ ಬೋಲ್ ಕಂಡವು ಜಂಘರ ಭಸಕ್ಕೆ ಉರುಳಿ ಹಾರಿದ ಶ್ರೇಷ್ಠ ಸಾಲದ ಮರಗಳು ಹನುಮಂತನ ಹಿಂದೆ ಹೊರಟವು ರಾಜಪಡೆ ಸೈನಿಕರೊಲು
ವಿಧ ವಿಧದ ಹೂ ಮರಗಳಿಂದಲಿ ಕಪಿಯು ಆವೃತನಾಗಲು ಮಹದ್ಗಾತ್ರದ ಹನುಮನದ್ಭುತ ದರ್ಶನವ ತಾನಿತ್ತನು. ದೊಡ್ಡ ವೃಕ್ಷಗಳೆಲ್ಲ ಕಡಲೊಳು ಬಿದ್ದು ಮುಳುಗುತ್ತಿರುವುದು, ಹೆದರಿ ಇಂದ್ರಗೆ ಬೆಟ್ಟ ಕಡಲಲ್ಲಿ ಮುಳುಗಿದಂತೆಯೇ ಕಂಡುದು. ವಿವಿಧ ಕುಸುಮಗಳಿಂದಲಾವೃತನಾಗಿ ಕಂಡನು ಕಪಿಯುತ, ಮೇಘ ಸದೃಶನು ಮಿಂಚು ಹುಳುಗಳು ತುಂಬಿರುವ ಗಿರಿಯಂತೆ ತಾ. ರಭಸದಿಂದಲಿ ಮುಕ್ತವಾಗುತ್ತ ಹೂಗಳು ಆ ಮರಗಳು, ಬಂಧುವನು ಬೀಳ್ಕೊಟ್ಟ ಆಪ್ತರ ಹಾಗೆ ಬಿದ್ದವು ಕಡಲೊಳು. ಬಣ್ಣ ಬಣ್ಣದ ಹೂಗಳಾವರಿಸಿರಲು ಕಪಿ ಕಂಗೊಳಿಸಿದ, ಮಿಂಚು ಬಳ್ಳಿಗಳಿಂದ ಭೂಷಿತವಾದ ಮೇಘವ ಹೋಲುತ್ತ. ಅವನ ವೇಗಕ್ಕೆ ನೀರಿಗುದುರುತ ಶೋಭಿಸಿದವಾ ಹೂಗಳು, ಬಾನಿನಂಗಳದಂದ ಚಂದದ ಚುಕ್ಕಿ ಸಂಕುಲ ತೆರದೊಳು. ಕಂಡವಾಕಾಶದಲ್ಲಿ ಆತನು ಚಾಚಿಕೊಂಡಿಹ ಕರಗಳು, ಗಿರಿಯ ಮೇಲಿಂದೆದ್ದು ಬಂದಂತೈದು ಹೆಡೆಗಳ ಹಾವುಗಳು. ಕುಡಿದು ಬಿಡುವನೋ ಉಕ್ಕು ಬಲೆಗಳ ಅಬ್ಧಿಯನ್ನೀ ವೀರನು, ನುಂಗಿ ಬಿಡುವನೋ ಎಂದು ತೋರಿತು ಮಹಾಕಪಿಯವನ ಭವನು. ಮಿಂಚಿನ ಹೊಳಪಿಂದ ಗಾಳಿಯ ದಿಕ್ಕಿನಲ್ಲವ ಚಲಿಸಲು, ಬೆಟ್ಟದ ಕಾಳ್ಗಿಚ್ಚಿನಂತೆಯೇ ಜ್ವಲಿಸಿತಾತನ ಕಂಗಳು. ಕಪಿಗಳಲ್ಲಿಯೇ ಮುಖ್ಯವಾದವನವನ ಬೊಗಸೆಯ ಕಂಗಳು, ಹೊಳೆಯುತ್ತಿದ್ದವು ಉದಯಿಸುತ್ತ ಹೊಳೆವಂತೆ ಚಂದಿರ ಸೂರ್ಯರು. ಕೆಂಪು ಮೂಗಿನ ಕೆಂಪು ಮೊಗವದು ಕೆಂಪು ಕೆಂಪಗೆ ಕಂಡಿತು, ಸಂಜೆ ಸಮಯದಿ ಹೊಳೆವ ನೇಸರಿನಂತೆ ಮುಖವದು ಮೆರೆಯಿತು. ಹಾರುತ್ತಿರೆ ಮಾರುತಿಯು ನೆಟ್ಟಗೆ ಮೇಲಕ್ಕೆತ್ತಿದ ಬಾಲವು, ಇಂದ್ರಧ್ವಜವನು ಗಗನದಲ್ಲಿ ನೆಟ್ಟಿದ್ದ ಪರಿಯೊಲು ಕಂಡಿತು. ಚಕ್ರದಾಕಾರದಲ್ಲಿ ತನ್ನಯ ಬಾಲವನು ತಾ ಸುರುಟಲು, ಬಿಳಿಯ ಹಲ್ಗಳ ಪ್ರಾಜ್ಞ ಕಂಡನು ಪ್ರಭಾವಳಿ ಹರವಿಯೊಲು. ಕಪಿಶ್ರೇಷ್ಠನ ಕಟಿಯು ತಾನದು ಕೆಂಪು ಬಣ್ಣದಲ್ಲಿದ್ದಿತು, ರಕ್ತವರ್ಣದ ಧಾತು ತುಂಬಿದ ಬೆಟ್ಟದಂತೆಯೇ ಕಂಡಿತು. ಕಪಿಗಳಲ್ಲಿಯೇ ಸಿಂಹನಾಥನು ಲಂಘಿಸುತ್ತಿರೆ ಕಡಲನೆ, ಪಕ್ಕೆ ಸಂದಿನ ಗಾಳಿ ಮಾಡಿತು ಮೇಘಗಳ ಸಮಗರ್ಜನೆ. ಎರಗುತ್ತಿದೆಯೋ ಉಲ್ಕೆಯೊಂದುತ್ತರದ ದಿಶೆಯಿಂ ಗಗನದಿ, ಎನ್ನುವಂತೆಯೇ ಕಾಣುತ್ತಿದ್ದನು ಕಪಿಶ್ರೇಷ್ಠನು ಪಯಣದಿ. ಮುಳುಗೊನೇಸರದಂತೆ ವಾನರ ದೊಡ್ಡ ಗಾತ್ರದಿ ಮೆರೆದನು, ವಸ್ತ್ರವನು ಸೊಂಟಕ್ಕೆ ಬಿಗಿದಿಹ ಸಲಗದಂತೆಯೇ ಕಂಡನು. ಮೇಲೆ ಹಾರುತ್ತಲಿದ್ದ ಕಪಿವರನವನ ನೆರಳಿನ ಬಿಂಬವು, ಖಂಡಿತ ಕಡಲಲ್ಲಿ ಗಾಳಿಗೆ ಚಲಿಸುತ್ತಿಹವೊಲು ನೌಕೆಯು. ಕಡಲಿನಾವ ಪ್ರದೇಶದ ಮೇಲ್ ಹಾರುತ್ತಿದ್ದನು ಕಪಿವರ, ಅವನ ತೊಡೆಗಳ ರಭಸದಿಂದಲಿ ಹುಚ್ಚಿಗೇರಿತು ಸಾಗರ. ಕಡಲಿನೆತ್ತರದಲೆಗಳನ್ನು ತಾ ಬಂಡೆಯಂಥವನೆದೆಯಲಿ, ಮಹಾಕಪಿ ಹಾರಿದನು ಅವುಗಳ ವೇಗದಲ್ಲಿ ಸೀಳುತ್ತಲಿ. ಕಪಿಯ ರಭಸಕ್ಕೆ ಮೂಡಿದನಿಲವು ಮೇಘ ಬೀಸುವ ಗಾಳಿಯು, ಅಪ್ಪಳಿಸಿ ಬೊಬ್ಬಿರಿಯುತ್ತಿರಲದು ಕಲಕಿ ಹೋಯಿತು ಅಬ್ಧಿಯು. ಕ್ಷಾರಸಾಗರದಲೆಯ ಮಾಲೆಗಳನ್ನು ತನ್ನೊಡನೊಯ್ಯುವ, ಕಪೀಶ್ವರ ತಾ ಕಂಡ ಕಿತ್ತೊಗೆವಂತೆ ಭೂಮಿಯ ಗಗನವ. ಮಹಾಸಾಗರದಲ್ಲಿ ಮಂದರ ಮೇರು ಪರ್ವತದೆತ್ತರ, ಏರುವಲೆಗಳ ಎಣಿಸಿ ದಾಟುವ ತೆರದಿ ಕಂಡನು ವಾನರ. ಅವನ ರಭಸಕ್ಕೆ ಸಮುದ್ರದ ಜಲ ಮೋಡಗಳವರೆಗೆ ರಚಿತು, ಚಿಮ್ಮಿ ನಭದಲ್ಲಿ ಶರತ್ಕಾಲದ ಮೇಘ ತಾನೆಂದೆನಿಸಿತು. ತಿಮಿಂಗಲವು ಮೀನು ಮೊಸಳೆಯು ಆಮೆ ಕಾಣಿಸಿಕೊಂಡವು, ವಸ್ತ್ರ ಕಳಚಿದ ದೇಹಧಾರಿಗಳಂಗದಂತವು ಕಂಡವು.
ಸಮುದ್ರದ ಸರ್ಪಗಳು ಹಾರುತ್ತಲಿದ್ದ ಅವನನ್ನು ನೋಡಲು ನಭದಿ ಕಾಣುವ ಕಪಿಶ್ರೇಷ್ಠನ ಗರುಡನೆಂದೇ ತಿಳಿದವು. 10 ಯೋಜನದಷ್ಟು ಅಗಲವು, ಉದ್ದ 30 ಯೋಜನ, ನೀರಿನಲ್ಲದು ಮೂಡಿದಂತಹ ನೆರಳು ವಾನರ ಸಿಂಹನ. ವಾಯುಪುತ್ರನ ಹಿಂದೆಯೋಡುವ ಬಿಳಿಯ ಮೋಡಗಳಂತೆಯೇ ಕಂಗೊಳಿಸಿತೈ ಅವನ ನೆರಳದು ಸ್ವಚ್ಛ ಜಲದಲ್ಲಿ ಮೂಡಿರೆ. ಶೋಭಿಸಿದನ ದೊಡ್ಡ ದೇಹದ ಕಪಿಶ್ರೇಷ್ಠನು ತೇಜದಿ, ತೇಲಿ ಹೋಗುತ್ತಲಿದ್ದ ಬೆಟ್ಟದ ಹಾಗೆ ಗಾಳಿಯ ಮಾರ್ಗದಿ. ಯಾವ ಭಾಗದ ಮೇಲೆ ರಭಸದಿ ಹಾರುತ್ತಿದ್ದನೋ ಕಪಿವರ, ಅಲ್ಲಿ ಜಲವದು ತಗ್ಗಿ ಮಡಕೆಯ ಹಾಗೆ ಕಂಡಿತು ಸಾಗರ. ಪಕ್ಷಿರಾಜನೋ ಎನಿಸಿ ಹನುಮನು ಅಂತರಿಕ್ಷದ ಮಾರ್ಗದಿ, ಮೋಡಗಳ ನೆಳೆದೊಯ್ಯುತ್ತಿದ್ದನು ಗಾಳಿಯೊಲುತಾ ಗಗನದಿ. ಮೋಡಗಳ ಸಾಲಲ್ಲಿ ಒಳಹೊಕ್ಕಾಚೆ ಬರುತ್ತಿದ್ದಾತನು, ಒಮ್ಮೆ ಮರೆಯಾಗೊಮ್ಮೆ ಹೊಳೆಯುವ ಚಂದ್ರನಂತೆಯೇ ಕಂಡನು. ಬಿಳಿಯ ಕೆಂಪಿನ ನೀಲಿ ಹಳದಿಯ ಬಣ್ಣ ಬಣ್ಣದ ಮೇಘವು ಕಪಿಯ ಸೆಳೆತಕ್ಕೆ ಸಿಲುಕಿ ಸುಂದರವಾಗಿ ಮಿರುಗುತ್ತ ಮೆರೆದವು. ತ್ವರಿತ ವೇಗದಿ ಹಾರಿ ಹೋಗುತ್ತಲಿದ್ದ ಕಪಿಯನ್ನು ಕಂಡರು. ದೇವ ಗಂಧರ್ವರು ಚಾರಣರೆಲ್ಲ ಹೂಮಳೆಗರೆದರು. ಸೂರ್ಯನು ಬಿಸಿ ಕಾರಲಿಲವೈ ವಾಯು ಬೀಸಿದ ತಣ್ಣಗೆ, ಹಾರುತ್ತಿರಲ ವಾನರೇಶ್ವರ ರಾಮ ಕಾರ್ಯದ ಸಿದ್ಧಿಗೆ. ಪ್ರಶಂಸಿಸಿದರು ಋಷಿಗಳವನನು ಹಾರುತ್ತಿರಲಾಗಸದೊಳು, ಹಾಡಿ ಹೊಗಳುತ್ತಲಿದ್ದರ ಗಂಧರ್ವರು ದೇವತೆಗಳು. ಹೊಗಳಿದರು ಋಷಿ ಪಕ್ಷಿ ರಾಕ್ಷಸ ಯಕ್ಷ ನಾಗರು ಮುದದಲ್ಲಿ, ಕಪಿಶ್ರೇಷ್ಠನು ಅನಾಯಾಸದಿ ಹಾರುತ್ತಿರಲಾ ನಭದಲ್ಲಿ. ಕಪಿಗಳಲ್ಲಿ ಶಾರ್ದೂಲ ನೆನಿಪನು ಹಾರುತ್ತಿರಲಾ ಹನುಮನು, ಸಾಗರನು ಆಲೋಚಿಸಿದ ನಿಕ್ಷ್ವಾಕು ಕುಲದೇಳಿಗೆಯನು. ಕಪೀಶ್ವರ ಹನುಮಂತನಿಗೆ ನೆರವು ನೀಡದೆ ಇದ್ದರೆ, ಆಡಿಕೊಳ್ಳುವವರೆಲ್ಲ ನಿಂದೆಗೆ ನಾನು ಭಾಜನನಾಗುವೆ. ಸಗರನೆಂಬಿಕ್ಷ್ವಾಕು ವಂಶದ ಅರಸನಿಂದಲೇ ಬೆಳೆದೆನು, ಬಳಲಬಾರದು ಅವನ ವಂಶದ ಕಾರ್ಯ ಸಾಧಿಪೈತನು. ನನ್ನ ಆರೈಕೆಯಲ್ಲಿ ಬಳಲಿಕೆ ಹೋಗಲಾಡಿಸಿಕೊಳ್ಳಲಿ, ನನ್ನಲೇ ವಿಶ್ರಮಿಸಿ ವಾನರ ಮತ್ತೆ ಪಯಣವಗೈಯಲಿ. ಹೀಗೆ ಒಳಿತನು ಯೋಚಿಸುತ್ತಲಿ ಕಡಲ ನೀರಲಿ ಮುಳುಗಿಹ, ಹೊನ್ನು ತುಂಬಿಹ ಶ್ರೇಷ್ಠಗಿರಿ ಮೈನಾಕನಲ್ಲಿ ಇಂತೆಂದನು. ಅಸುರಗಣ ಪಾತಾಳದಿಂಬರಬಾರದೆನ್ನುತ್ತ ಮೇಲಕ್ಕೆ, ಇಂದ್ರ ನಿನ್ನನು ಅಡ್ಡಲಾಗಿಟ್ಟಿಹನು ಓ ಗಿರಿವರ್ಯನೇ. ಹುಟ್ಟು ವೀರರು ಅವರು ಏಳುತ್ತ ಮತ್ತೆ ಹೊರಬರಬಾರದು ಎಂದು ಆ ಪಾತಾಳ ಲೋಕದ ದ್ವಾರದಲ್ಲಿ ನೀ ನಿಂತುದು. ಸರ್ವತೋಮುಖವಾಗಿ ಬೆಳೆಯುವ ಶಕ್ತಿ ನಿನಗಿದೆ ಶೈಲವೇ, ಆದ್ದರಿಂದಲಿ ಪ್ರಚೋದಿಸುತ್ತಿಹೆ ಏಳು ಪರ್ವತ ಶ್ರೇಷ್ಠನೇ. ನಿನ್ನ ಮೇಗಡೆ ಹಾರಿ ಹೋಗುತ್ತಲಿರುವ ವಾನರ ವೀರನು, ಗೈದು ಸಾಹಸ ನೆಗೆದ ನಭದಲ್ಲಿ ರಾಮ ಕಾರ್ಯಕ್ಕೆ ಹನುಮನು. ಹಿತನು ಇವ ಇಕ್ಷ್ವಾಕು ವಂಶಕ್ಕೆ ಇವಗೆ ನೆರವನು ನೀಡುವೆ. ಪೂಜ್ಯರೆನಗಿಕ್ಷ್ವಾಕು ವಂಶರು ನಿನಗೂ ಪೂಜ್ಯರೆ ಅಲ್ಲವೇ. ಸಹಕರಿಸು ನೀ ನನ್ನೊಡನೆ ನಾವತಿಕ್ರಮಿಸಲು ಕಾರ್ಯವ. ಕ್ರೋಧಗೊಳ್ಳುವರು ಸಜ್ಜನರು ಕೈಗೊಳ್ಳದಿರೆ ಕರ್ತವ್ಯವ. ನೀರಿನಿಂದಲಿ ಎದ್ದು ಬಾ ವಿಶ್ರಾಮ ಪಡೆಯಲಿ ನಿನ್ನಲಿ. ಪೂಜ್ಯನೂ ನಮಗತಿಥಿಯೂ ಹಾರುತ್ತಲಿರು ಬೀವರ ಕಪಿ. ಗರ್ಭದಲ್ಲಿ ಹೊನ್ನುಳ್ಳ ನೀ ಗಂಧರ್ವ ಸುರರಿಂ ಸೇವ್ಯನು. ವಿರಮಿಸುತ್ತ ನಿನ್ನಲ್ಲಿ ಉಳಿದಿಹ ಮಾರ್ಗ ಕ್ರಮಿಸಲಿ ಹನುಮನು.
ಸದ್ಗುಣವ ಕಾಕುತ್ಸ್ಥನಪಹೃತಳಾದ ಮೈಥಿಲಿ ಅಳಲನು ಪರಿಗಣಿಸಿ ನೀನೇಳ ತಕ್ಕುದು ಕಪಿಶ್ರೇಷ್ಠನ ಶ್ರಮವನು. ಸಾಗರನು ಇಂತೆನಲು ಚಿನ್ನದ ಆಗರನು ಮೈನಾಕನು ಜಲವ ಭೇದಿಸಿ ಬಳ್ಳಿ ಗಿಡಮರ ಸಹಿತ ಮೇಲಕ್ಕೆ ಎದ್ದನು. ಅಂತು ಸಾಗರ ಜಲವ ಭೇದಿಸಿ ತಾನು ಮೇಲಕ್ಕೇಳಲು ಕಂಗೊಳಿಸಿದನು ಮೋಡ ಸರಿಸುತ್ತ ಹೊಳೆವ ಸೂರ್ಯನ ತೆರದೊಳು. ಕ್ಷಣದಲ ಪರ್ವತ ಮಹಾತ್ಮನು ಜಲದಿನಾವೃತನಾದನು ಸಾಗರನ ಆದೇಶದಂತೆಯೇ ಶಿಖರ ಸಹಿತದಿ ಎದ್ದನು. ಹೊನ್ನ ಬಣ್ಣದ ಶಿಖರ ಹೊಂದಿದ ಉರಗ ಕಿನ್ನರ ಸಹಿತನು ಆಗಸದಿ ಆರವಿಯು ಮೂಡುವ ಪರಿಯಲಾತನು ಮೆರೆದನು. ಚಿನ್ನ ಪೂಸಿದ್ದಂಥ ಪರ್ವತ ಶಿಖರ ಮೇಲಕ್ಕೇಳಲು ಶಸ್ತ್ರಗಳು ಹೊಳೆವಂತೆ ಹೊಳೆಯಿತು ಬಾನು ಹೊನ್ನಿನ ಪ್ರಭೆಯೊಳು. ಚಿನ್ನದಂಥ ಸ್ವಯಂ ಪ್ರಭೆಯಿಂ ಶಿಖರಗಳು ಹೊಳೆದವು 100 ಸೂರ್ಯರ ಹಾಗೆ ಕಂಗೊಳಿಸಿತ್ತು ಆಗಿರಿ ಶ್ರೇಷ್ಠವು. ಥಟ್ಟನೆಂದೇಳುತ್ತ ನಿಂತದ್ದನ್ನು ನೋಡಿದ ಹನುಮನು ಕ್ಷಾರ ಜಲಧಿಯ ನಡುವೆ ವಿಘ್ನವಿದೆಂದು ನಿಶ್ಚಯಗೈದನು. ಕಂಡು ಅತಿ ಎತ್ತರದ ಅದನಾ ಮಹಾಕಪಿ ಅತಿವೇಗನು ಗಾಳಿ ಮೋಡವ ಚದರುವಂತೆದೆಯಿಂದಲೇ ಉರುಳಿಸಿದನು. ಕಪಿಯ ದೆಸೆಯಿಂ ಬಿದ್ದು ಹೋದರು ತಾನು ಪರ್ವತ ಶ್ರೇಷ್ಠನು ಹರ್ಷದಿಂದಲಿ ಗರ್ಜಿಸಿದ ತಾನರಿತು ಕಪಿಗಿಹ ಬಲವನು. ಆಗಸದಿ ಹಾರುತಲಿ ಹೊರಟಿಹ ವೀರನನು ಬಳಿ ಸಾರುತ್ತ ಸಂತಸದಿ ಒಲವಿಂದ ಗಿರಿ ಕಪಿಯೊಡನೆ ಮಾತಿಗೆ ತೊಡಗುತ್ತ ಮನುಜ ರೂಪವ ತಳೆದು ಶಿಖರದ ಮೇಲೆ ಕಾಣಿಸಿಕೊಂಡನು. ವಾನರೋತ್ತಮ ನೀನು ಹಿಡಿದಿಹೆ ಕಠಿಣ ಕಾರ್ಯವನೆಂದನು. ನನ್ನ ಶಿಖರದ ಮೇಲೆ ಇಳಿಯುತ್ತ ಸುಖದಿ ನೀ ವಿಶ್ರಮಿಸಿಕೋ. ರಾಘವನ ವಂಶಸ್ಥರಿಂದಲೇ ಕಡಲು ಬೆಳೆದುದು ಅರಿತುಕೋ. ರಾಮಹಿತಯುಕ್ತನೇ ಸಾಗರ ತೋರುವನು ಗೌರವವನು ಸಹಾಯಕ್ಕೆ ಮರು ಸಹಾಯವದೇ ಸನಾತನ ಸದ್ಧರ್ಮವು. ಪ್ರತಿ ಸಹಾಯವ ಮಾಡಬಯಸಿಹ ಅವನು ಗೌರವ ಕರ್ಹನು ನಿನಗೆ ಮನ್ನಣೆ ತೋರಬೇಕೆಂದೆನ್ನನುತ್ತೇಜಿಸಿಹನು. ಹಾರ ಹೊರಟಿಹ 100 ಯೋಜನ ಕಪಿಯು ಒಂದೇ ನೆಗೆತದಿ ವಿಶ್ರಮಿಸಿ ನಿನ್ನಲ್ಲಿ ಕ್ರಮಿಸಲಿ ಉಳಿದ ಮಾರ್ಗವ ಗಗನದಿ. ನನ್ನ ಶಿಖರದ ಮೇಲೆ ಕುಳ್ಳಿತು ವಿಶ್ರಮಿಸು ಕಪಿವೀರನೇ ಸ್ವಾದ ತುಂಬಿದ ಗಡ್ಡೆಗೆಣಸಿವೆ ಗಂಧವದರದು ಘಮ್ಮನೆ. ಸವಿದು ಅವುಗಳ ದಣಿವ ತೀರಿಸಿಕೊಂಡು ಮುನ್ನಡೆ ಕಪಿವರ ನನಗೂ ನಿನ್ನೊಡನೊಂದು ಬಗೆ ಸಂಬಂಧವಿಹುದೈವಾನರ. ಮಹಾಸದ್ಗುಣವಂತನೆಂದೇ 3 ಲೋಕದಿ ಖ್ಯಾತನೆ ವೇಗದಿಂದಲಿ ಹಾರೋ ಕಪಿಗಳಲ್ಲೆಲ್ಲ ಮಾರುತ ತನಯನೇ. ನೀನೆ ಮುಖ್ಯನು ಎಂದು ನಾ ಭಾವಿಸಿಹೆ ಓ ಕಪಿವರ್ಯನೇ. ಅತಿಥಿ ಸಾಮಾನ್ಯನೇ ಆದರೂ ಅವನು ಸಹ ಪೂಜಾರ್ಹನೇ. ಧರ್ಮ ಬಲ್ಲವರಿಂತು ತಿಳಿದಿರೆ ನಿನ್ನ ಪೂಜಿಸದಿರುವೆನೆ. ನೀನೆ ದೇವತೆಗಳಲ್ಲಿ ಶ್ರೇಷ್ಠ ಮಹಾತ್ಮ ಮಾರುತ ಪುತ್ರನೇ. ವೇಗದಲ್ಲಿ ಸರಿಸಾಟಿಯಾದವ ನೀನು ನಿನ್ನಯ ತಂದೆಗೆ ಪೂಜಿಸಲು ಧರ್ಮಜ್ಞ ನಿನ್ನನು ಸಲುವುದದು ಮಾರುತನಿಗೆ. ಪೂಜ್ಯನೇ ಕೇಳಯ್ಯ ನೀ ಮತ್ತೊಂದು ಕಾರಣವಿರುವುದು. ಹಿಂದೆ ಕೃತಯುಗದಲ್ಲಿ ಕುಮಾರನೆ ರೆಕ್ಕೆ ಇದ್ದವು ಬೆಟ್ಟಕು. ವಾಯುಗರುಡರ ವೇಗದಲ್ಲಿ ಅವು ಎಲ್ಲೆಡೆಯು ಚಲಿಸಿದ್ದವು. ಹಾಗೆ ಅವು ಸಂಚಾರಗೈದಿರೆ ದೇವತೆಗಳು ಋಷಿಗಳು ಜೀವಿಗಳು ಹೆದರಿದವು ಹಾರುತ ಬಿದ್ದು ಬಿಡುವವೋ ಎನ್ನುತ್ತಾ. ಆಗ ಕ್ರೋಧದಿ ಸಹಸ್ರಾಕ್ಷನು ಶತಕ್ರತುತಾಗಿರಿಗಳ
ಹಲವು ಸಾಸಿರ ರೆಕ್ಕೆಗಳನ್ನಲ್ಲಲ್ಲೇ ಕಡಿದನು ವಜ್ರದಿ. ವಜ್ರದೊಡ ದೇವೇಂದ್ರ ನನ್ನೆಡೆಗೆ ಹಾಯ್ದನು ಕೋಪದಿ. ಆಗ ನನ್ನನು ತೂರಿಕೊಳ್ಳುತ್ತ ವಾಯುದೇವ ಮಹಾತ್ಮನು ಕಪಿಶ್ರೇಷ್ಠನೆ ಲವಣ ಸಾಗರದಲ್ಲಿ ಮರೆಯಾಗಿಸಿದನು. ನನ್ನ ರೆಕ್ಕೆಗಳೆಲ್ಲವನ್ನೂ ನಿನ್ನ ಪಿತ ರಕ್ಷಿಸಿದನು. ಇಂತು ಮಾರುತ ಮಾನ್ಯ ನೆನಗೈ ನೀನು ಆದರಣೀಯನು. ಮಹಾಕಪಿ ಸಂಬಂಧವಿದು ನಿನ್ನೊಡರೆ ನನಗತಿ ಶ್ರೇಷ್ಠವು. ಈಗ ಒದಗಿಹ ಸನ್ನಿವೇಶದಿ ನನ್ನನು ಸಾಗರನನು. ತುಂಬು ಮನದಿಂ ತೃಪ್ತಿಗೊಳಿಸೈ ನಮ್ಮ ನೀನು ಕಪೀಶ್ವರ. ವಿಶ್ರಮಿಸಿ ಸತ್ಕಾರವನ್ನು ಸ್ವೀಕರಿಸು ಶ್ರೇಷ್ಠನೆ ವಾನರ. ನಿನ್ನ ದರ್ಶನದಿಂದ ನಲಿದಿಹೆ ಸ್ವೀಕರಿಸು ಸನ್ಮಾನವ. ಎನಲು ಪರ್ವತ ಶ್ರೇಷ್ಠ ತಾನಿಂತೆಂದನ ಕಪಿ ಪುಂಗವ. ನಿನ್ನ ಆತಿಥ್ಯದಲ್ಲಿ ಸಂತಸಗೊಂಡಿಹೆನು ಬಿಡು ವೇದನೆ. ಹಗಲು ಸರಿಯುತ್ತಲಿಹುದು ಕಾರ್ಯದಿ ತೊಡಗಬೇಕಿದೆ ಬೇಗನೆ. ನಡುವೆ ನಿಲ್ಲುವುದಿಲ್ಲವೆಂಬ ಪ್ರತಿಜ್ಞೆ ನನ್ನಿಂದಾಗಿದೆ. ಇಂತು ಹೇಳುತ್ತ ವಾನರೋತ್ತಮ ಪರ್ವತದ ಮೈದಡವುತೆ. ಹೊರಟನವನಾಗಸವ ಹೊಗುತ್ತಲಿ ವೀರತಾನಗೆ ಬೀರುತ್ತ. ಕಡಲು ಗಿರಿಗಳ ಆದರದ ನೋಟಕ್ಕೆ ಒಳಗಾಗುತ್ತ. ಅನಿಲ ಸುತನಿಗೆ ಒಳ್ಳಿತನು ಹಾರೈಸಿದರು ಗೌರವದಲ್ಲಿ. ಕಡಲು ಬೆಟ್ಟಗಳಿಂದ ಹೊರಟನು ದೂರ ಮೇಲೇರುತ್ತಲಿ. ಪಿತನ ಪಥವನು ಹಿಡಿದು ಹೊರಟನು ವಿಮಲವಾದಂಬರದಲ್ಲಿ. ಮೇಲಕೇರುತ ಹಾರಿ ಗಿರಿಯನು ಹಿಂದಿರುಗಿ ನೋಡುತ್ತಲಿ. ವಾಯುಸುತ ನಿರಾಲಂಬನನಾಗಿ ಚಲಿಸಿದ ಗಗನದಿ. ಮತ್ತೊಂದು ದುಷ್ಕರ ಕಾರ್ಯಗೈದಿಹ ಹನುಮಂತನ ವೀಕ್ಷಿಸಿ. ಪ್ರಶಂಸಿಸಿದರು ಸಿದ್ಧ ಸುರರು ಪರಮ ಋಷಿಗಳು ಎಲ್ಲರೂ. ಅಲ್ಲಿ ದೇವತೆಗಳು ಆತನ ಕಾರ್ಯದಿಂ ಹರ್ಷಿಸಿದರು. ಸುವರ್ಣನ ಆಸುನಾಭನ ಸಾಸಿರದ ಕಂಗಳ ಇಂದ್ರನು. ತುಷ್ಟನಾಗುತ್ತ ಗದ್ಗದಿತ ದನಿಯಲ್ಲಿ ನುಡಿದನು ಮಾನ್ಯನು. ಮಹಾಪರ್ವತ ಸುನಾಭನಲಿಂತೆಂದ ತಾನು ಶಚೀಪತಿ. ಸ್ವರ್ಣನಾಭನೆ ಗಿರೀಂದ್ರನೆ ಸಂತುಷ್ಟಗೊಂಡೆನು ನಿನ್ನಲಿ. ಹೇಗೆ ಇರಬಯಸುವೆಯೋ ಹಾಗಿರು ಅಭಯ ನೀಡುವೆ ಸೌಮ್ಯನಿ. ಹಾರತೊಡಗಿಹ ಹನುಮಂತಗೆ ಸಹಾಯವ ಮಾಡಿರುವೆನಿ. ನಮಗೆ ಭಯ ನಿರ್ಭಯದಲಾತನು ಹಾರಿಹನು ಶತಯೋಜನ. ಹಿತವ ಸಾಧಿಸಲೆಂದೆ ಹೊರಟಿಹ ಕಪಿಯು ದಶರಥ ರಾಮನ. ತುಷ್ಟನಾದೆನು ನಾನು ನೀನುಪಚಾರ ಮಾಡಲು ಆತಗೆ. ಎನಲು ಅತ್ಯಾನಂದವಾಯಿತು ಆಗ ಪರ್ವತವರ್ಯಗೆ. ಇತ್ತ ಕ್ಷಣ ಮಾತ್ರದಲ್ಲಿ ಹನುಮನು ದಾಟುತ್ತಿದ್ದನು ಕಡಲನು. ಆಗ ಪರಮ ಮಹರ್ಷಿಗಳು ಗಂಧರ್ವಸುರರು ಸಿದ್ಧರು. ರವಿಯ ಹೊಳಪಿನ ನಾಗಮಾತಾ ಸುರಸೆಯಲಿ ಇಂತೆಂದರು. ಹಾರುತಿಹ ಸಾಗರದ ಮೇಗಡೆ ವಾಯುಸುತನೀ ಮಾನ್ಯನು. ಹನುಮನೆನ್ನುವ ಹೆಸರಿನಾತಗೆ ಒಡ್ಡು ನೀ ಕ್ಷಣ ವಿಘ್ನವ. ಪರ್ವತದ ಓಲ್ ಬೆಳೆದು ನೀತಳೆ ಘೋರ ರಾಕ್ಷಸ ರೂಪವ. ಕೆಂಪು ಕಣ್ತಳೆ ಗಗನದಗಲದ ಬಾಯ ಕೋರೆಯ ಹಲ್ಗಳ. ತಿಳಿಯಬೇಕಿದೆ ಮತ್ತೆ ನಾವಾತನ ಪರಾಕ್ರಮ ವೀರ್ಯವ. ಉಪಾಯದಿ ಗೆಲ್ಲುವನೋ ಅಥವಾ ದುಃಖಿಪನೋ ಕೈ ಬಿಡುತ್ತಲಿ. ದೇವತೆಗಳ ದೇವಿಯಲಿ ಇಂತೆನಲು ಸಮ್ಮಾನಿಸುತ್ತಲಿ. ಸಾಗರದ ಮಧ್ಯದಲ್ಲಿ ಸುರಸ ರಾಕ್ಷಸಿಯ ಆಕಾರದಿ. ಅತಿ ವಿಕಾರದಿ ಎಲ್ಲರಿಗೂ ಅತಿ ಭಯಂಕರ ತಮ ರೂಪದಿ. ಹಾರಿ ಹೋಗುತ್ತಲಿದ್ದ ಹನುಮನ ಅಡ್ಡಗಟ್ಟುತ್ತ ನುಡಿದಳು. ದೇವತೆಗಳ ಆಹಾರವಾಗಿದ್ದಿಹರು ಕಪಿಯೇ ನಿನ್ನನು.
ಕೊಲ್ಲುವೆನು ನಿನ್ನ ನನ್ನಯ ಬಾಯನೀಗ ಪ್ರವೇಶಿಸು ಎಂದು ಸುರಸ ನುಡಿಯೆ ಕೈ ಜೋಡಿಸುತ್ತ ವಾನರ ವೀರನು. ಹರ್ಷವದನದಿ ಸುರಸೆಯಲ್ಲಿಂತೆಂದು ನುಡಿದ ಮಹಾತ್ಮನು. ದಾಶರಥಿ ಸನ್ಮಾನ್ಯ ರಾಮನು ಸೇರಿ ದಂಡಕವನವನು. ತಮ್ಮ ಲಕ್ಷ್ಮಣನೊಡನೆ ತಾಸತಿ ಸೀತೆಯೊಡಗೂಡಿದ್ದನು. ಕಾರಣಾಂತರದಿಂದ ರಾಕ್ಷಸರೊಡನೆ ಬೆಳೆಯಿತು ವೈರವು. ತನ್ನ ಭಾರ್ಯಾಮಣಿ ಸೀತೆಯ ಅಪಹರಿಸಿದನು ರಾವಣ. ರಾಮನಾಜ್ಞೆಯ ಹೊತ್ತು ಹೊರಟಿಹೆ ಆಕೆಯಲ್ಲಿಗೆ ದೂತನ. ರಾಮರಾಜ್ಯದ ಪ್ರಜೆಯು ನೀನವು ನೀಡಬೇಕಿದೆ ನೆರವನು. ಅಥವಾ ಮೈಥಿಲಿಯನ್ನು ದರ್ಶಿಸಿ ತಿಳಿಸಿ ರಾಮಗೆ ಬರುವೆನು. ಸತ್ಯ ಹೇಳುವೆ ಬಂದು ನಿನ್ನಯ ಬಾಯೊಳಗೆ ನಾ ಬೀಳ್ವೆನು. ಕಾಮರೂಪಿಣಿಯಾದ ಸುರಸೆಗೆ ಹನುಮನೀ ಪರಿ ಹೇಳ್ದನು. ದಾಟಿ ನನ್ನನು ಹೋಗಲಾಗದು ಎಂಬ ಬರವಿದೆ ಎಂದಳು. ಹೊರಟು ಬಿಡಲನುವಾದ ಆತನ ಗಮನಿಸುತ್ತಲಿ ನುಡಿದಳು. ನಾಗಮಾತೆಯು ಹನುಮಂತನ ಬಲವನರಿಯಲು ಇಚ್ಛಿಸಿ ಕಪಿಶ್ರೇಷ್ಠನೆ ಹೊರಡು ನನ್ನಯ ಬಾಯನಿಂದು ಪ್ರವೇಶಿಸಿ. ಎನಗೆ ಬ್ರಹ್ಮನು ಇಂಥವರವನು ನೀಡಿಹನು ಎಂದೆನುತಲಿ. ಮಾರುತಿಗೆ ಎದುರಾಗಿ ನಿಂತಳು ದೊಡ್ಡ ಬಾಯ್ ತೆರೆಯುತ್ತಲಿ. ಅದನ್ನು ಕೇಳುತ್ತ ಕೋಪಗೊಳ್ಳುತ್ತ ವಾನರೋತ್ತಮನೆಂದನು. ಬಾಯ ತೆರೆ ನೋಡೋಣ ನುಂಗಲು ಸಾಧ್ಯವಾದಷ್ಟೆನ್ನನು. ಹೀಗೆ ಸುರಸೆಯಲಾತ ಕೋಪಿಸಿ 10 ಯೋಜನ ಅಗಲವು 10 ಯೋಜನದಷ್ಟು ಉದ್ದನೆಯಾಗಿ ಬೆಳೆದನು ಹನುಮನು. 10 ಯೋಜನದಷ್ಟು ಗಾತ್ರದ ಮೇಘ ಸದೃಶನ ಕಾಣುತ್ತಾ ಬಾಯತಾ ಹಿಗ್ಗಿಸಿದಳಿ 20 ಯೋಜನಕ್ಕೆ ವಿಸ್ತರಿಸುತ್ತ. ಚತುರವಾಯುಕುಮಾರ ಕಂಡನು ಅಂತು ತೆರೆದಿಹ ಬಾಯನು. ಉದ್ದ ನಾಲಗೆಯುಳ್ಳ ಸುರಸೆಯ ಘೋರ ನರಕಕ್ಕೆ ಸಮವನು. ಕಾಯವನು ಕುಗ್ಗಿಸಿದ ಮಾರುತಿ ದೇವದಾಳಿಯ ಅಳತೆಗೆ. ಹೆಬ್ಬೆರಳ ಗಾತ್ರಕ್ಕೆ ಇಳಿದನು ಹನುಮಂತನು ಥಟ್ಟನೆ. ಆತನಾಕೆಯ ಬಾಯ ಹೊಗುತ್ತಲಿ ಹೊರಗೆ ಬಂದನು ಬೇಗದಿ. ಮಹಾತ್ಮನು ನುಡಿದ ನೀ ಬಗೆ ನಿಲ್ಲುತ್ತಲಿ ಆಕಾಶದಿ. ನಿನ್ನ ಬಾಯನು ಹೊಕ್ಕಿರುವೆ ದಾಕ್ಷಾಯಣಿ ನಾ ನಮಿಸುವೆ. ಪೂರ್ಣವಾಯಿತು ನಿನ್ನ ವರ ವೈದೇಹಿಯೆಡೆ ನಾ ಹೊರಡುವೆ. ರಾಹು ಮುಖದಿಂ ಮುಕ್ತ ಚಂದ್ರನ ಹಾಗೆ ಕಂಗೊಳಿಪಾತನ. ನೋಡಿ ಸುರಸಾದೇವಿ ನುಡಿದಳು ತಳೆದು ತಾ ನಿಜ ರೂಪವ. ಕಾರ್ಯ ಸಿದ್ಧಿಸಲಯ್ಯ ಕಪಿವರ ಸೌಮ್ಯ ಸುಖದಿಂ ಮುನ್ನಡೆ. ತಂದು ಸೇರಿಸು ಶ್ರೇಷ್ಠ ನೀ ವೈದೇಹಿಯನು ರಾಘವನೆಡೆ. ಹನುಮನ ಈ 3ನೆಯ ಸಾಹಸದ ಕಾರ್ಯವ ನೋಡುತ್ತಾ ಜೀವರೆಲ್ಲರೂ ಕೂಡಿ ಕೊಂಡಾಡಿದರು ಕಪಿಯನು ಹೊಗಳುತ್ತಾ. ಸೇರಿ ಆಗಸವನ್ನು ಗರುಡನ ಹಾಗೆ ವೇಗದಿ ಹೊರಟನು. ಗಗನ ಮಾರ್ಗದಿ ಮೋಡಗಳು ಜಲಧಾರೆ ಸುರಿಸುತ್ತಿದ್ದವು. ಚಲಿಸುತ್ತಿರೆ ಗಂಧರ್ವರಲ್ಲಿಯೇ ಹಬ್ಬಿ ಕಾಮನ ಬಿಲ್ಗಳು. ಸಿಂಹ ಹುಲಿಗಳು ಪಕ್ಷಿ ಗಜಗಳು ಸರ್ಪವಾಹನ ಕಂಡವು. ಸುಂದರಾಕೃತಿ ವಿಮಾನಗಳವು ವೇಗದಲ್ಲಿ ಚಲಿಸಿದ್ದವು. ಸಿಡಿಲು ಬಡಿಯುತ್ತಿರಲು ಬೆಂಕಿ ಜ್ವಾಲೆಗಳು ಶೋಭಿಸಿದವು. ಪುಣ್ಯ ಬಲದಿಂ ಸ್ವರ್ಗವೇರಿದ ಮಹಾತ್ಮರು ಅಲ್ಲಿದ್ದರು. ಹವಿಸ್ಸನು ಆ ಚಿತ್ರ ಭಾನುವು ಒಯ್ಯುವಂತಹ ಪಥವದು. ಸೂರ್ಯ ಚಂದ್ರರು ಗ್ರಹಗಳು ನಕ್ಷತ್ರ ಗಣದಿ ವಿಭೂಷಿತ. ಯಕ್ಷ ಪನ್ನಗ ಮಹರ್ಷಿ ಗಂಧರ್ವರಿಂದಲಿ ಕೂಡಿದ. ಜಗದಿ ವಿಶ್ವಾವಸುವು ಚರಿಸುವ ಮಂಗಳದ ತಾಣವು ಅದು. ದೇವಗಜ ಚಂದ್ರಾದಿ ಸೂರ್ಯರ ಶುಭಪ್ರದ ಮಾರ್ಗವು ಅದು. ಜೀವ
ಜೀವಲೋಕಕ್ಕೆ ಮೇಲು ಹೊದಿಕೆಯೋ ಬ್ರಹ್ಮನಿಂದಲಿ ನಿರ್ಮಿತ. ಶ್ರೇಷ್ಠತಮರು ವೀರ ವಿದ್ಯಾಧರರ ಗಣದಿಂ ಸೇವಿತ. ವಾಯುಮಾರ್ಗದಿ ಗರುಡನಂತೆಯೇ ಮಾರುತಿಯು ಚಲಿಸಿದ್ದನು. ಗಾಳಿಯಂತೆಯೇ ಮೋಡಗಳ ನೆಳೆದೊಯ್ಯುತ್ತಿದ್ದನು ಹನುಮನು. ಕಂದು ಕಪ್ಪಿನ ಕೆಂಪು ಹಳದಿಯ ವಿವಿಧ ಬಣ್ಣದ ಮೋಡವು ಕಪಿಯು ತಾನೆಳೆದೊಯ್ಯುತ್ತಿರಲವು ಶೋಭಿಸುತ್ತಲಿ ಮೆರೆದವು. ಮೇಘಜಾಲವ ಮತ್ತೆ ಮತ್ತೆ ಪ್ರವೇಶಿಸುತ್ತ ಹೊರ ಬರುತ್ತಿರೆ. ಮಳೆಯ ಕಾಲದ ಚಂದಿರನವೋಲ್ ಮೂಡಿ ಮರೆಯಾಗುತ್ತಿರೆ. ಹನುಮ ತಾನೆಲ್ಲೆಲ್ಲೂ ಕಾಣುತ್ತಲಿದ್ದ ಮಾರುತ ತನಯನು. ದೀರ್ಘ ರೆಕ್ಕೆಯ ಬೆಟ್ಟದಂತವ ತೇಲುತ್ತಲಿ ಸಾಗಿದ್ದನು. ಹಾರುತ್ತಿದ್ದವನನ್ನು ಸಿಂಹಿಕೆ ಎಂಬ ರಾಕ್ಷಸಿ ಕಂಡಳು. ಬೃಹತ್ ಗಾತ್ರದ ಕಾಮರೂಪಿಣಿ ಇಂತು ಆಲೋಚಿಸಿದಳು. ಬಹಳ ಕಾಲದ ಮೇಲೆ ಈ ದಿನ ನಾನು ತೃಪ್ತಿಯ ಹೊಂದುವೆ. ದೊಡ್ಡದಾಗಿಹ ಪ್ರಾಣಿ ಇದು ತಾ ನನ್ನ ವಶಕ್ಕೆ ದೊರೆತಿದೆ. ಇಂತು ಮನದಲ್ಲಿ ಯೋಚಿಸುತ್ತಲಿ ನೆರಳತಾ ಹಿಡಿದೆಳೆದಳು. ಜಗ್ಗಿ ಹಿಡಿಯಲು ಆಕೆ ನೆರಳನು ವಾನರನು ಯೋಚಿಸಿದನು. ಎಳೆಯ ಪಡುತ್ತಿಹೆ ನಾನು ನನ್ನಯ ಪರಾಕ್ರಮವು ಕುಂದಿದೆ. ರಭಸವಾಗಿಹ ಎದುರು ಗಾಳಿಗೆ ಸಿಕ್ಕ ಹಡಗಂತಾಗಿದೆ. ಮೇಲೆ ಕೆಳಗಡೆ ಸುತ್ತಲೆಲ್ಲೆಡೆ ಕಪಿಯು ಕಣ್ಹಾಯಿಸಿದನು. ಕಡಲಿನಿಂದಲಿ ಮೇಲಕ್ಕೆತ್ತಿಹ ದೊಡ್ಡ ಭೂತವ ಕಂಡನು. ಆ ವಿಕಾರದ ಮೊಗವ ಕಾಣುತ್ತ ಮಾರುತಿಯು ಯೋಚಿಸಿದನು. ಕಪಿಗಳೊಡೆಯನು ತಿಳಿಸಿದಂಥ ವಿಚಿತ್ರ ರೂಪದ ಪ್ರಾಣಿಯು ಮಹಾವೀರ್ಯದಿ ನೆರಳ ಹಿಡಿಯುವ ಅದೇ ಇದು ನಿಸ್ಸಂಶಯ. ಜಾಣ ಕಪಿ ಸರಿಯಾಗಿ ಗುರುತಿಸಿಕೊಂಡ ಸಿಂಹಿಕೆಯನ್ನುತ. ಮಳೆಯ ಕಾಲದ ದೇಹದಂತವ ತನ್ನ ದೇಹವ ಬೆಳೆಸಿದ. ಮಹಾಕಪಿಯವ ಬೃಹತ್ ಗಾತ್ರಕ್ಕೆ ಬೆಳೆಯುತ್ತಿರಲದ ನೋಡುತ್ತಾ. ತನ್ನ ಬಾಯನು ಹಿಗ್ಗಿಸುತ್ತ ಪಾತಾಳದ ಗಲಕ್ಕೆ ತೆರೆದಳು. ಮೇಘ ಗರ್ಜನೆ ಮಾಡುತ್ತಲಿ ವಾನರನ ಅಟ್ಟುತ್ತ ಬಂದಳು. ದೊಡ್ಡ ಬಾಯನು ಅಗಲವಾಗಿಸಿ ತೆರೆದುದನು ತಾ ದಿಟ್ಟಿಸಿ. ಮಹಾಕಪಿ ಮೇಧಾವಿ ದೇಹದ ಗಾತ್ರ ಮರ್ಮವ ಗಮನಿಸಿ. ಅವಳು ತೆರೆದಂಥಗಲ ಬಾಯೊಳು ವಜ್ರದೇಹಿ ಮಹಾಕಪಿ. ಮತ್ತೆ ಕಿರಿದಾಕಾರ ತಳೆಯುತ್ತ ನುಗ್ಗಿದನು ಆ ವಿಕ್ರಮಿ. ಅವಳ ಬಾಯ್ಗಿಳಿದುದನು ಕಂಡರು ಸಿದ್ಧಚಾರಣರೆಲ್ಲರೂ. ರಾಹುವಿನ ಬಾಯೊಳಗೆ ಚಂದ್ರನು ಹೊಕ್ಕನೋ ಹುಣ್ಣಿಮೆಯೊಳು. ತೀಕ್ಷ್ಣ ಉಗುರುಗಳಲ್ಲಿ ಸೀಳುತ್ತ ಮರ್ಮ ಸ್ಥಳಗಳ ವಾನರ. ಮನಸ್ಸಿನ ಸಮವೇಗದಲ್ಲಿ ತಾ ಹೊರಕ್ಕೆ ಹಾರಿದ ಕಪಿವರ. ಒಂದು ಕೊಡವಿದನವಳ ಧೈರ್ಯದಿ ಕೌಶಲದಿ ಸಾಮರ್ಥ್ಯದಿ. ಮತ್ತೆ ಕಪಿವರ ಬೆಳೆಸಿಕೊಂಡನು ತನ್ನ ದೇಹವ ವೇಗದಿ. ರೋದಿಸುತ್ತ ಕಡಲೊಳಗೆ ಬಿದ್ದಳು ಎದೆಯ ಸೀಳಲು ಹನುಮನು. ಅವಳ ನಾಶಕ್ಕೆಂದೆ ಸೃಷ್ಟಿಸಿದನೋ ಹನುಮನ ಬ್ರಹ್ಮನು. ಸಿಂಹಿಕೆಯು ಕಪಿಯಿಂದ ಹತಳಾಗುರುಳಿದನು ನೋಡುತ್ತಲಿ. ನುಡಿದರೀ ಪರಿ ಗಗನಗಾಮಿಗಳವರು ಆ ಕಪಿವರನಲಿ. ಬೃಹದ್ಭೂತವ ಕೊಂದು ನೀನತಿ ಮಹತ್ಕಾರ್ಯವ ಗೈದಿಹೆ. ಶುಭದಿ ಫಲಿಸಲಿ ಸಾಧಿಸಲು ಇಚ್ಛಿಸಿದ ಕಾರ್ಯವು ಶ್ರೇಷ್ಠನೇ. ಯಾರು ನಿನ್ನಂತೆಯೇ ಕಪಿವರ ಹೊಂದಿಹನು ಈ ನಾಲ್ಕನು. ಸಮಯ ಸ್ಫೂರ್ತಿ ವಿವೇಕ ದಕ್ಷತೆ ಧೈರ್ಯವಿರುವವ ಸೋಲನು. ಅವರು ಕೊಂಡಾಡುತ್ತಿರೆ ಪೂಜ್ಯನು ಹೊರಟ ಕಾರ್ಯದ ಪ್ರಾಪ್ತಿಗೆ. ಗರುಡನಂತೆಯೇ ಮುಂದುವರಿದನು ಕಪಿಯು ತಾನಾಕಾಶದೆ. ಆಚೆ ದಡವನು ತಲುಪುತ್ತಿರೆ ಎಲ್ಲೆಡೆಯು ಅವಲೋಕಿಸಿದನು. 100 ಯೋಜನ ಹಾರಿ ಮುಗಿಸಲು ಅರಣ್ಯಗಳನ್ನು ಕಂಡನು.
ಹಾರುತಿರೆ ತಾ ಕಂಡ ವಿಧ ವಿಧ ಮರಗಳಿಂದಲಿ ಮೆರೆಯುವ ದ್ವೀಪವನು ಮಲಯಾಚಲದ ಉಪವನಗಳನ್ನು ಕಪಿಪುಂಗವ ಸಾಗರವ ಸಾಗರದ ಅಂಚಿನ ಜೌಗು ನೆಲವನು ಮರಗಳ ಸಾಗರನ ಪತ್ನಿಯರ ಮುಖಗಳ ಕೂಡ ತಾ ನೋಡಿದನವ ಮಹಾಮೇಘಾಕಾರದಾತನು ತನ್ನ ತಾನೆ ಸಮೀಕ್ಷಿಸಿ ಗಗನವನು ಭೇದಿಸುತ್ತ ನಿಪುಣನು ಇಂತು ತಾನು ವಿವೇಚಿಸಿ ನನ್ನ ವೇಗವ ದೊಡ್ಡ ದೇಹವ ರಾಕ್ಷಸರು ತಾವು ಗಮನಿಸಿ ಕುತೂಹಲ ತಳೆಯುವರು ನನ್ನಲ್ಲಿ ಎಂದು ಬಗೆದ ಮಹಾಕಪಿ ಬೆಟ್ಟದಷ್ಟಿದ್ದವನು ಕೂಡಲೇ ತನ್ನ ದೇಹವ ಕುಗ್ಗಿಸಿ ಮತ್ತೆ ಸಹಜತೆ ಪಡೆದ ಮೋಹವ ಗೆದ್ದ ಯೋಗಿಯ ತೆರದಲ್ಲಿ ತನ್ನ ಗಾತ್ರವನಿಳಿಸಿ ಹನುಮನು ಸಹಜ ರೂಪವ ಪಡೆದನು ಬಲಿಯ ಶೌರ್ಯವ 3 ಹೆಜ್ಜೆಗಳಲ್ಲಿ ಮೆಟ್ಟಿದ ಹರಿಯೊಲು ವಿವಿಧ ರೂಪವ ಧರಿಸಬಲ್ಲವ ಸೇರಿ ಕಡಲಿನ ತೀರವ ಅಜೇಯನು ತಾ ತಕ್ಕ ರೂಪವ ತಳೆದು ದೃಢ ಸಂಕಲ್ಪವ ಲಂಬವೆಂಬ ಸಮೃದ್ಧಗಿರಿ ಮೇಲ್ಧುಮುಕಿದನು ಶಿಖರಾಗ್ರಕ್ಕೆ ತೆಂಗು ಉದ್ದಾಲಕವು ಕಂಡವು ಬೆಟ್ಟದಂಥ ಮಹಾತ್ಮಗೆ ಕಡಲ ತೀರವ ಸೇರಿ ಗಿರಿಯಿಂ ಲಂಕೆಯನು ತಾ ನೋಡಿದ ಹೆದರಿದವು ಪಶು ಪಕ್ಷಿಗಳು ಗಿರಿ ಮೇಲೆ ಧುಮುಕಲು ಕಪಿಯುತ ಶಕ್ತ ದಾಟಿದ ಸರ್ಪದಾನವಯುಕ್ತ ಸಾಗರದಲೆಗಳ ಇಳಿದು ತೀರದಿ ಕಂಡ ಅಮರಾವತಿಯ ಹೋಲುವ ಲಂಕೆಯ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ.